ರಾಮಚಾರಿಗೆ ಚಾಮಯ್ಯ ಮೇಷ್ಟ್ರು ಹೇಗೋ ಇಂಡಸ್ಟ್ರಿಯಲ್ಲಿ ಇರುವಂತಹ ನೂರಾರು ಜನರಿಗೆ ಚಾಮರಾಜ್ ಮಾಸ್ಟ್ರು ಕೂಡ ಹಾಗೆ. ಬೆಂಕಿ ಅಂದ್ರೆ ಆ ಬಡತನದ ನೋವು ಅದನ್ನೆಲ್ಲ ಅನುಭವಿಸ್ಕೊಂಡು ಒಂದು ಹೂವಾಗುತ್ತೆ. ಅದರಲ್ಲಿ ಚಾಮರಾಜ್ ಮಾಸ್ಟ್ರು ಕೂಡ ಒಬ್ರು. ಗುರು ಅನ್ನೋದಕ್ಕೆ ಸರಿಯಾದ ಒಂದು ಏನಂತೀವಿ ಮಾದರಿ ಅಂತ ನಾವೇನು ಹೇಳ್ತೀವಲ್ಲ, ಒಂದು ಮಾಡೆಲ್ ಅಂತ ಏನು ಹೇಳ್ತೀವಲ್ಲ, ಅದರ ಎಲ್ಲ ಲಕ್ಷಣಗಳು ಅದೆಲ್ಲ ಅರ್ಹತೆಗಳು ಇರುವಂಥ ಒಬ್ಬ ವ್ಯಕ್ತಿ ಚಾಮರಾಜ್ ಮಾಸ್ಟರ್ ಅಂತ ಹೇಳಿ. ಸಕಲ ಕಲಾ ವಲ್ಲವನ್ ಅಂತ ಆ ಥರ ಚಾಮರಾಜ್ ಮಾಸ್ಟರ್ನ ಸಕಲ ಕಲಾ ವಲ್ಲವನ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಚಾಮರಾಜ್ ಮಾಸ್ಟ್ರು ಅಂತಂದರೆ ನಾನು ಎಲ್ಲೇ ಇದ್ರೂ ಒಂದು ಗೌರವದಿಂದ ನಮ್ಮ ಗುರುಗಳವರು ಅಂತ ಹೇಳ್ಕೊಳ್ಳೋಂಥ ಒಂದು ಅಭಿಮಾನ ನನಗೆ ಅವ್ರ ಮೇಲೆ. ನನ್ನ ರಿಯಲ್ ಲೈಫಲ್ಲಿ ಗುರುಗಳಂದ್ರೆ ಚಾಮರಾಜ್ ಮಾಸ್ಟರ್. ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಚಾಮರಾಜ್ ಮಾಸ್ಟರ್. ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹಾಗೆ ಗುರುಕುಲಕ್ಕೆ ನಾವು ಹೋಗ್ತಾ ಇದೀವಿ. ಜಿಮ್ನಾಸ್ಟಿಕ್ಕು, ಡಾನ್ಸು, ಕರಾಟೆ, ಆಕ್ಟಿಂಗು, ಫೈಟಿಂಗು ಎಲ್ಲದನ್ನೂ ಹೇಳ್ಕೊಡ್ತೀರಾ. ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ ಗುರುಕುಲದಲ್ಲಿ ಬೆಳೆದಿರೋರು ಎಷ್ಟೊಂದ್ ಜನ ಸಿನಿಮಾ ಇಂಡಸ್ಟ್ರಿನಲ್ಲಿ ಆಳ್ತಾ ಇದ್ದಾರೆ. ಯಶ್ ಸರ್ಗು 15 ಡೇಸ್ ಕ್ಲಾಸ್ ತಗೊಂಡ್ರೆ. ರಾಕಿಂಗ್ ಸ್ಟಾರ್ ಯಶ್ಗ ಏನ್ ಕ್ಲಾಸ್? ಮಾರ್ಷಲ್ ಆರ್ಟ್ಸ್ ಸ್ವಲ್ಪ ಬೇಸಿಕ್ ಅದೆಲ್ಲ. ಯಾವ ಸಿನಿಮಾಗೆ? ಟಾಕ್ಸಿಕ್ಗೆ. ಲೈಫ್ ಅನ್ನೋದು ಒಂದು ಚಾನ್ಸ್ ಸಿಗುತ್ತೆ ಮನುಷ್ಯನಿಗೆ. ಭೂಮಿಯಲ್ಲಿ ಇರ್ತೀವಿ, ಆ ಬಂದಾಗ ಏನೋ ಒಂದು ಮಾಡ್ಬೇಕಂದಾಗ ನನಗೆ ಗೊತ್ತಿಲ್ಲ ಏನೋ ಒಂದು ಮಿರಾಕಲ್ ಲೈಫ್. ಡ್ಯಾನ್ಸರ್ ಆದ್ವಿ, ಡ್ಯಾನ್ಸ್ ಮಾಸ್ಟರ್ ಆದ್ವಿ, ಡೈರೆಕ್ಟರ್ ಆದ್ವಿ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಕಾಂಪಿಟೇಷನ್ಸ್ ಎಲ್ಲೆಲ್ಲಿ ಮಾಡಿದಿರಿ? ಅವಾಗೆಲ್ಲ ತುಂಬಾ ಚೆನ್ನಾಗಿತ್ತು ಕಾಂಪಿಟೇಷನ್ ಎಲ್ಲ. ಇವಾಗೆಲ್ಲ ಕಮರ್ಷಿಯಲ್ ಆಗ್ಬಿಟ್ಟಿದೆ. ಅವಾಗೆಲ್ಲ ನಮ್ಗೆ ಬರೋ ಒಂದು ಶೀಲ್ಡ್ ಕೊಟ್ಟು ಸಾಕು, ಅಷ್ಟಕ್ಕೆ ಖುಷಿ. ಇವಾಗೆಲ್ಲ ಕ್ಯಾಶ್ ಎಲ್ಲ ಇದೆ. ಇವಾಗ ದ್ರೋಣ ಪಡೆ ಅನ್ನೋ ಒಂದು ದೊಡ್ಡ ಪಡೆ ಕಟ್ತಾ ಇದ್ದೀರಾ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ರಾಮಚಾರಿಗೆ ಚಾಮಯ್ಯ ಮೇಷ್ಟ್ರು ಹೇಗೋ ಅದೇ ರೀತಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಇರುವಂತಹ ನೂರಾರು ಜನರಿಗೆ ಚಾಮರಾಜ್ ಮಾಸ್ಟ್ರು ಕೂಡ ಹಾಗೆ. ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಈ ಗರಡಿಯಲ್ಲಿ ಬೆಳೆದಂತಹ ಎಷ್ಟೋ ಕಲಾವಿದ್ರು ಮಕ್ಕಳು ಇವತ್ತು ಇಂಡಸ್ಟ್ರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾ ಇದ್ದಾರೆ. ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹಾಗೆ ಗುರುಕುಲ, ಇಲ್ಲಿ ಯಾವೆಲ್ಲ ಕಲಾವಿದ್ರು ಇಂಡಸ್ಟ್ರಿನಲ್ಲಿ ಸದ್ದು ಮಾಡಿದ್ದಾರೆ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ KGF ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಖತ್ತಾಗಿ ಸೌಂಡ್ ಮಾಡಿದಂತಹ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಚಿತ್ರದಲ್ಲಿ ಪುಟ್ಟ ಹುಡುಗನಾಗಿ ಅಂದ್ರೆ ಯಶ್ ಚಿಕ್ಕ ಹುಡುಗನಾಗಿ ಅಭಿನಯಿಸಿದಂತಹ ಬಾಲನಟ ಅನ್ಮೂಲ್ ಅವರು ಕೂಡ ಇದೇ ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಈ ಗರಡಿಯಲ್ಲಿ ಬೆಳೆದಂತಹ ಕಲಾವಿದ. ಈ ಥರ ಇಂಡಸ್ಟ್ರಿನಲ್ಲಿ ಸಾಕಷ್ಟು ಜನರು ಇದ್ದಾರೆ, ಸಾಕಷ್ಟು ನಟರ ಮಕ್ಕಳು ಕೂಡ ಇದ್ದಾರೆ. ಅವರು ಎಲ್ಲರ ಗುರುಗಳನ್ನು ನಾನು ಮಾತಾಡ್ಸೋದಕ್ಕೆ ಬಂದಿದ್ದೀನಿ. ಈಗಾಗಲೇ ಹೇಳಿದೆ, ಚಾಮಯ್ಯ ಮೇಷ್ಟ್ರು ಹೇಗೋ ಚಾಮರಾಜ್ ಮಾಸ್ಟ್ರು ಕೂಡ ಹಾಗೆ. ಸೊ ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹಾಗೆ ಗುರುಕುಲಕ್ಕೆ ನಾವು ಹೋಗ್ತಾ ಇದ್ದೀವಿ. ಬನ್ನಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಎಲ್ರೂ. ಹೇಗಿದ್ದೀರಾ ಮಾಸ್ಟರ್? ಚೆನ್ನಾಗಿದೆಮ್ಮ. ಹೇಗೆ ನಡೀತದೆ ಲೈಫು? ಲೈಫು ಚೆನ್ನಾಗಿದೆ, ಕ್ಲಾಸು ತುಂಬಾ ಚೆನ್ನಾಗಿ ಇದೆ. ಮಕ್ಕಳೆಲ್ಲ ಆಟ ಆಡ್ತಾ ಇದಾವೆ, ಡಾನ್ಸ್ ಮಾಡ್ತಾ ಇದ್ದಾರೆ. ನನಗೆ ಯಾರು ಏನಾಗ್ತಾರೆ ಅಂತ ಹೇಳಕ್ ಬರಲ್ಲ. ಹೌದು. ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ ಗುರುಕುಲದಲ್ಲಿ ಬೆಳೆದಿರೋರು ಎಷ್ಟೊಂದ್ ಜನ ಸಿನಿಮಾ ಇಂಡಸ್ಟ್ರಿನಲ್ಲಿ ಆಳ್ತಾ ಇದ್ದಾರೆ. ಅದ್ರ ಬಗ್ಗೆ ಎಷ್ಟು ಖುಷಿ ಆಗುತ್ತೆ ನಿಮ್ಗೆ? ನಿಜವಾಗ್ಲೂ ಖುಷಿ ಆಗುತ್ತಮ್ಮ. ಯಾಕಂದ್ರೆ ಲೈಫ್ ಅನ್ನೋದು ಒಂದು ಚಾನ್ಸ್ ಸಿಗುತ್ತೆ ಮನುಷ್ಯನಿಗೆ. ಭೂಮಿಯಲ್ಲಿ ಇರ್ತೀವಿ, ಆ ಬಂದಾಗ ಏನೋ ಒಂದು ಮಾಡ್ಬೇಕಂದಾಗ ನನಗೆ ಗೊತ್ತಿಲ್ಲ ಏನೋ ಒಂದು ಮಿರಾಕಲ್ ಲೈಫ್. ಹೌದು. ನಾವು ಏನೋ ಕಲಿಬೇಕಂತ ಬಂದ್ವಿ, ಫಿಲ್ಮ್ ಫೀಲ್ಡ್ ಏನೋ ಮಾಡೋಣ ಅಂತ ಬಂದ್ವಿ, ಆರ್ಟಿಸ್ಟ್ ಆಗೋಣ ಅಂತ ಬಂದ್ವಿ, ಡ್ಯಾನ್ಸರ್ ಆದ್ವಿ, ಡ್ಯಾನ್ಸ್ ಮಾಸ್ಟರ್ ಆದ್ವಿ, ಡೈರೆಕ್ಟರ್ ಆದ್ವಿ. ಆಮೇಲೆ ಜೊತೆಗೆ ಕಲಿಯುವಾಗ ನನಗೆ ಇಂಡಸ್ಟ್ರಿಯಲ್ಗೆ ಏನೋ ಕೊಡ್ಬೇಕು ಅನ್ಸಿದಾಗ ಒಂದಷ್ಟು ಜನ ಬೆಳೆದ್ರು, ಒಳ್ಳೊಳ್ಳೆ ಲೆವೆಲ್ ಇದ್ದಾರೆ. ಖುಷಿ ಆಗುತ್ತೆ. ಸುಮಾರು 1 ಲಕ್ಷ ಜನ ಮೇಲೆ ಇದಾರೆಲ್ಲ ಇಡೀ ಕರ್ನಾಟಕ ಎಲ್ಲ ಕಡೆ ಸ್ಟೂಡೆಂಟ್. ಹೌದು, ತುಂಬಾ ಖುಷಿ ಆಗುತ್ತೆ. ನಿಮ್ ಕ್ಲಾಸಲ್ಲಿ ಜಿಮ್ನಾಸ್ಟಿಕ್ಕು, ಡಾನ್ಸು, ಕರಾಟೆ, ಆಕ್ಟಿಂಗು, ಫೈಟಿಂಗು ಎಲ್ಲದನ್ನೂ ಹೇಳ್ಕೊಡ್ತೀರಾ. ಸೊ ಲಕ್ಷಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ. ಅದನ್ನೆಲ್ಲ ಮಾಡ್ಬೇಕು ಅಂತ ಏನಕ್ಕೆ ಅನ್ಸಿದ್ದು ನಿಮ್ಗೆ? ಫಸ್ಟ್ ನಾನು ಆರ್ಟಿಸ್ಟ್ ಆಗ್ಬೇಕಂತ ಪ್ಲಾನ್ ಮಾಡಿದೆ. ಆರ್ಟಿಸ್ಟ್ ಆಗ್ಬೇಕಂದಾಗ ಅವಾಗ ನಾನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಭರತನಾಟ್ಯಂ ಕಲಿಯಕ್ಕೆ ಹೋದೆ, ಆಮೇಲೆ ಕರಾಟೆ ಕಲ್ತ್ಕೊಳಕ್ಕೆ ಹೋದೆ, ಡ್ಯಾನ್ಸು, ಆಮೇಲೆ ಫಿಲ್ಮ್ ಫೈಟು, ಸ್ಟಿಕ್ ಫೈಟು, ಜಿಮ್ನಾಸ್ಟಿಕ್ಕು, ಕುಂಫು ಇದರೆಲ್ಲ ಕಲಿತಾ ಏನನ್ನಿಸ್ತು, ಈ ಕಲ್ತಿದ್ದು ನಮ್ಮ ಹತ್ರ ಒಬ್ಬರ ಹತ್ರ ಇರಬಾರ್ದು, ಇನ್ನೊಂದಷ್ಟು ಜನ ಬೆಳೆಸ್ಯಾರ ಅಂದಾಗ ಆಗ ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ. ಬೆಳೀತಾ ನನಗೆ ಗೊತ್ತಿಲ್ಲಂಗೆ ಎಷ್ಟು ದೊಡ್ಡ ಲೆವೆಲ್ ಬಂದಿದೆ ಕ್ಲಾಸ್. ಸುಮಾರು 1 ಲಕ್ಷ ಜನ ಮೇಲೆ ದಾಟಿದ್ದಾರೆ. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಕೆಲವು ಡ್ಯಾನ್ಸ್ ಮಾಸ್ಟರ್ಸ್ ಆಗಿದ್ದಾರೆ, ಆಮೇಲೆ ಫೈಟ್ ಮಾಸ್ಟರ್ಗಳಾಗಿದ್ದಾರೆ, ಹೀರೋಗಳಾಗಿದ್ದಾರೆ, ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಸೀರಿಯಲ್ಗಳಲ್ಲಿ ಇದ್ದಾರೆ.
ರಾಮಚಾರಿ ಫಿಲ್ಮ್ ಅಲ್ಲಿ ರಾಮಚಾರಿಗೆ ಚಾಮಯ್ಯ ಮಾಸ್ಟ್ರು ಹಾಕಿದ ಗೆರೆನ ರಾಮಚಾರಿ ದಾಟ್ತಾ ಇರ್ಲಿಲ್ಲ. ನೀವು ಚಾಮರಾಜ್ ಮಾಸ್ಟರು ಇಂಡಸ್ಟ್ರಿನಲ್ಲಿರೋ ಎಷ್ಟೋ ಕಲಾವಿದರುಗಳಿಗೆ ಟೀಚರ್ ಆಗಿದ್ದೀರಾ ನೋಡಿ. ಇವರೆಲ್ಲ ನಿಮ್ ಸ್ಟೂಡೆಂಟ್ಸ್. ಇದೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಮಾಸ್ಟರ್. ಏನ್ ಹೇಳ್ತೀರಾ ಇದ್ರ ಬಗ್ಗೆ ಎಲ್ಲ? ಫಸ್ಟ್ ಚೈಲ್ಡ್ ಆರ್ಟಿಸ್ಟ್ಗಳು ತುಂಬಾ ಜನ ಮಾಡಿದ್ರು. ಜೋಗಿ ಸಿನಿಮಾ ಇಂದ ಹಿಡಿದು ಬಜರಂಗಿ ಟು ಬಜರಂಗಿ. ಜೋಗಿ ಸಿನಿಮಾದಲ್ಲಿ ಯಾರು ಏನ್ ಕ್ಯಾರೆಕ್ಟರ್? ಜೂನಿಯರ್ ಶಿವಣ್ಣನ್ ಕ್ಯಾರೆಕ್ಟರ್, ಜೂನಿಯರ್ ಶಿವರಾಜ್ ಕುಮಾರ್ ಕ್ಯಾರೆಕ್ಟರ್ ಅನಿಲ್ ಅಂತ ಮಾಡಿದ್ದಾನೆ. ಅವನು ತುಂಬಾ ಚೆನ್ನಾಗಿ ಬೆಳೆದಿದ್ದಾನೆ ಹುಡುಗ, ಸ್ಟೂಡೆಂಟು. ಅದಾದ್ಮೇಲೆ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಅಂತ ಮಾಡ್ದ. ಸುಮಾರು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ದ ಅವನಾದ್ಮೇಲೆ. ಆಮೇಲೆ ಬಜರಂಗಿ ಪಾರ್ಟ್ 1 ನಲ್ಲಿ ಶಿವಣ್ಣನ ಮಗನ್ ಕ್ಯಾರೆಕ್ಟರ್ ಮಾಡಿದಾರೆ ರಾಹುಲ್ ಅಂತ. ಪಾರ್ಟ್ 2 ಅಲ್ಲಿ ಚೆಲ್ಲುರಾಜ್ ಅಂತ ಮೈನ್ ವಿಲನ್ ಅವರೇ ಮಾಡಿದ್ರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸೀರಿಯಲ್ಗಳೆಲ್ಲ ಒಂದಷ್ಟು ಚೆನ್ನಾಗಿದ್ದಾರೆ. ಶರಣ್ ಸಾರು, ನೆನಪು ಪ್ರೇಮ್ ಸಾರು, ತರುಣ್ ಸಿದಿರ್ ಅವರು, ಆಮೇಲೆ ಶರಣ್ ಸರ್ ಮಗ, ಪ್ರೇಮ್ ಸರ್ ಮಗ, ಏಕಾಂತ್, ಹೃದಯ್, ಈ ತರ ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಇದಾರೆ. ಅನ್ಮೋಲ್ KGF ಮಾಡಿದ್ದಾನೆ. ಲಾಸ್ಟ್ ಟೈಮ್ ನಮ್ಮ ಯಶ್ ಸರ್ಗು ಇದು ಮಾಡಿದ್ವಿ. 15 days ಕ್ಲಾಸ್ ತಗೊಂಡ್ವಿ, ಸ್ಪೆಷಲ್ ಕ್ಲಾಸ್ ಮಾಡಿದ್ವಿ. ರಾಕಿಂಗ್ ಸ್ಟಾರ್ ಯಶ್ಗ ಏನ್ ಕ್ಲಾಸು? ಅದೇ ಸ್ಪೆಷಲ್ ಇದೆ. ಸ್ಟಂಟ್ಸ್, ಮಾರ್ಷಲ್ ಆರ್ಟ್ಸ್ ಸ್ವಲ್ಪ ಬೇಸಿಕ್ ಆ ಥರದ್ದೆಲ್ಲ ಯಾವ ಸಿನಿಮಾಗೆ? ಟಾಕ್ಸಿಕ್ಗೆ. ಅಂದರೆ ನಾವೇನು ಅಷ್ಟು ಅಂಥದ್ದೆಲ್ಲ ರೆಡಿ ಇದ್ರು. ಸ್ವಲ್ಪ ಬೇಸಿಕ್ ಬೇಕಾಗಿತ್ತು ಅಷ್ಟೇ. ಆ ಟೈಮಲ್ಲಿ ಸ್ವಲ್ಪ ಫಿಟ್ನೆಸ್ ಬೇಕಾಗಿತ್ತು. ಆ ಟೈಮಲ್ಲಿ ನಮ್ಮ ಪಾನಿಪುರಿ ಕಿಟ್ಟಿ ಸರ್ ಇದ್ದಾರೆ, ಅವರು ಕಡೆಯಿಂದ ಹೋಗಿ ಮಾಡಿಸಿ ಪಾಪ ಅವರು ಸಪೋರ್ಟ್ ಮಾಡಿ ಮಾಡಿಸಿದ್ರು. ಅವರು ತುಂಬ ಆಸೆ ಇತ್ತು ಇವ್ರಿಗೆ ಎಷ್ಟರ್ಗು ನಾವು ಮಾಸ್ಟರ್ ಹತ್ರ ಕಲಿಬೇಕಂತ ಇತ್ತು. ಅದು ಆಸೆ ಬಹಳ ವರ್ಷದಿಂದ ಇತ್ತು. ಕೊನೆಗೆ ಒಂದಿನ ತೀರಿಸ್ಕೊಂಡು ಇಬ್ರು ಹಂಗಾಯ್ತು. ಆಮೇಲೆ ವಿನಯ್ ರಾಜ್ಕುಮಾರ್, ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಆಮೇಲೆ ನಮ್ಮ ದೀಪಕ್ ರಾಯ್, ಕಾಂತಾರದಲ್ಲಿ ಮಾಡಿ ದೀಪಕ್ ರಾಯ್, ತುಂಬಾ ಜನ ಆರ್ಟಿಸ್ಟ್ಗಳು ಹೇಳ್ತಾ ಇದ್ರೆ ತುಂಬಾ ದೊಡ್ಡ ಲಿಸ್ಟೇ ಇದೆ. ಹೌದು, ಅದಕ್ಕೆ ನಾವು ಫಸ್ಟ್ ಹೇಳ್ಬಿಟ್ಟೆ ಚಾಮಯ್ಯ ಮಾಸ್ಟರ್ ತರ ನೀವು ಎಲ್ಲರಿಗೂ ಅಂತ. ಈ ಎಷ್ಟು ಟಾಕ್ಸಿಕ್ ಸಿನಿಮಾಕ್ಕೆ ಏನೇನು ಸ್ಟಂಟ್ ಕಲಿತಾ ಇದ್ರು? ಎಷ್ಟು ದಿನ? ಇಲ್ಲ, 15 days ಅಷ್ಟೇ. ಅವ್ರಿಗೆ ಸ್ವಲ್ಪ ಫಿಟ್ನೆಸ್ ಬೇಕಾಗಿತ್ತು. ಆಮೇಲೆ ನಮ್ಮ ಪಾನಿಪುರಿ ಕಿಟಿ ಸರ್ ಬಂದ್ಬಿಟ್ಟು ಅವರು ಇದೆಲ್ಲ ಫಿಟ್ನೆಸ್ ಅದು ರೆಡಿ ಮಾಡ್ತಾ ಇದ್ರು. ಜಿಮ್ ಅದೆಲ್ಲ ಮಾಡಿ ಸ್ವಲ್ಪ ಫ್ಲೆಕ್ಸಿಬಲ್ ಮಾಡಿ ಸ್ವಲ್ಪ ಕಿಕ್ಸ್ ಆ ಥರ ಸಣ್ಣ ಪಟ್ಟ ಅದೆಲ್ಲ ಮಾಡಿಸಿದ್ರು. ಕಮ್ಮಿ ಟೈಮೆಲ್ಲ ಮಾಡಿದ್ದು, ಯಾಕಂದ್ರೆ ಜಾಸ್ತಿ ಹೇಳ್ಕೊಳೋದೇನಿಲ್ಲ. ಒಂದು 15 days ಅಲ್ಲಿ ನಮ್ಗೆ ಅವ್ರ ಜೊತೆಗೆ ಒಂದು ಒಡನಾಟ ಸಿಕ್ತು. ಚೆನ್ನಾಗಿ ಖುಷಿ ಆಯ್ತು. ನಿಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ. ಆಮೇಲೆ ಅವರು ಅಷ್ಟು ಬೆಳೆದಿದ್ರು ಇನ್ನೂ ಅಶ್ವಿದೆ, ನಾನು ಮಾಡ್ಬೇಕು, ಕಲಿಬೇಕು, ಮಾಡ್ಬೇಕು, ಆಮೇಲೆ ಇಂಡಸ್ಟ್ರಿಯಲ್ಗೆ ಏನೋ ಕೊಡ್ಬೇಕು. ಆಲ್ರೆಡಿ ರೀಚ್ ಆಗ್ಬಿಟ್ಟಿದ್ದಾರೆ, ಒಂದು ಹಾಲಿವುಡ್ ರೇಂಜಲ್ಲಿ ರೀಚ್ ಆಗ್ಬಿಟ್ಟಿದ್ದಾರೆ ಅವರು. ಆದ್ರೂ ನೋಡಿ ಅಶ್ವಿದೆಲ್ಲ ಆ ಕಲೆಗಿರೋ ರೆಸ್ಪೆಕ್ಟ್ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಅಷ್ಟು ಎನರ್ಜಿ ಇಟ್ಕೊಂಡಿರ್ತಾರೆ. ಅಷ್ಟೇ ಟೆನ್ಷನ್ ಎಷ್ಟೇ ಇದ್ರು ಆ ಕಲಿಯೋ ಟೈಮ್ ಅದು ಎಫೆಕ್ಟ್ ಹಾಕಿ ಆ ರೆಸ್ಪೆಕ್ಟ್ ಕೊಡ್ತಾರೆ. ನಮ್ಗೆ ಟೀಚರ್ಸ್ಗೆ ಏನು ಗುರುಗಳಿಗೆ ಏನು ಕೊಡ್ಬೇಕು ಎಲ್ಲ ಕೊಡ್ತಾರೆ. ಅದೇ ಒಂದು ವ್ಯಕ್ತಿತ್ವ ಏನಕ್ಕೆ ಅಲ್ಲಿ ಬೆಳೆದಿದ್ದಾರೆ ಅಂದ್ರೆ ಆ ಒಳ್ಳೆ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದಾರೆ. ಒಂದು ಆ ಡೆಡಿಕೇಶನ್, ಆ ಡಿಸಿಪ್ಲಿನ್, ಆಮೇಲೆ ಒಂದು ಟಾರ್ಗೆಟ್ ರೀಚ್ ಮಾಡ್ಬೇಕು ಅನ್ನೋದೆಲ್ಲ ಗ್ರೇಟ್. ಅಷ್ಟು ಬೆಳೆದ್ರು ನಾವು ಸಿಂಪಲ್ ಆಗಿರ್ತಾರೆ, ಅದೇ ನಮಗೆ ತುಂಬಾ ಇಷ್ಟ ಆಗಿದೆ. ಓಕೆ, ಎಕ್ಸರ್ಸೈಸ್, ಜಿಮ್ನಾಸ್ಟಿಕ್ ಎಲ್ಲ ಕಲ್ತ್ಕೊಂಡಿದ್ದ ಅವರು? ಎಲ್ಲ ರೆಡಿ, ಜಿಮ್ನಾಸ್ಟಿಕ್ ಎಲ್ಲ ಮುಂಚೆನೇ ಕಲ್ತಿದ್ದು. ಒಂದಷ್ಟು ಎಕ್ಸರ್ಸೈಸು, ಒಂದಷ್ಟು ಕಿಕ್ಸ್ಗಳು, ಈ ಥರದ್ದು ಸಣ್ಣ ಪಟ್ಟ ಥರದ್ದು ಮಾಡ್ಕೊಂಡು. ಟೈಮ್ ಇರಲಿಲ್ಲ ಪಾಪ, ಕಮ್ಮಿ ಟೈಮ್ ಇತ್ತು. ಆ ಟೈಮಿಗೆ ಸ್ವಲ್ಪ ಹಂಗೆ ಕ್ಲಾಸ್ ಮಾಡಿದ್ವಿ. ಜೂನಿಯರ್ ಯಶ್ಗೂ ನೀವೇ ಮಾಸ್ಟರು, ಇವಾಗ ಸೀನಿಯರ್ ಅನ್ಮೋಲ್ಗೆ. ಅನ್ಮೋಲ್ ಬಗ್ಗೆ ಹೇಳೋದಾದ್ರೆ ಅನ್ಮೋಲ್ಗೆ ಹೆಂಗೆ KGF ಅಲ್ಲಿ ಚಾನ್ಸ್ ಸಿಕ್ಕಿದ್ದು? ಅದೇ ಈಗ ಹಿಂಗೆ ಹುಡ್ಕೊಂಡ್ ಬಂದ್ರೆ ಈ ಥರ ಜೂನಿಯರ್ ಬೇಕಂತ KGF ಅಂತ ಒಂದು ಸಿನಿಮಾ ಮಾಡ್ತಾ ಇದ್ವಿ. ಒಂದು ಯಶ್ ಸರ್ಗೆ ಅವ್ರ ಕ್ಯಾರೆಕ್ಟರ್ ಆ ಥರ ಚೈಲ್ಡ್ ಯಶ್ ಬೇಕಾ ಆ ಥರದ್ದು ಬೇಕಂತ ಹೇಳಿದ್ರು. ಆಮೇಲೆ ನಮ್ಮಲ್ಲಿ ಇಬ್ಬರು ಹುಡುಗಿದ್ರು, ಆಶಿಕ್ ಅಂತ ಹುಡುಗ ಇದ್ದ, ಅನ್ಮುಲ್ ಅಂತ ಇದ್ರು. ಇಬ್ಬರು ನೋಡಿದಾಗ ಅನ್ಮುಲ್ ಅಂತ ಹುಡುಗ ಮ್ಯಾಚ್ ಆಗ್ತಿದ್ರು. ಇಬ್ರು ಒಂದೇ ತರ ಇದ್ರು. ಅದು ಅನ್ಮುಲ್ ಹುಡುಗ ಚೆನ್ನಾಗಿ ಮ್ಯಾಚ್ ಆದ. ಆಮೇಲೆ ನಾನೇ ಸೆಲೆಕ್ಟ್ ಮಾಡಿ ಕಳ್ಸಿಕೊಟ್ಟೆ. ಅಲ್ಲೊಮ್ಮೆ ಸೆಲೆಕ್ಷನ್ ಆದ, ತುಂಬಾ ಚೆನ್ನಾಗಿ ಮಾಡ್ದ. ಆಮೇಲೆ ಅವನಿಗೂ ಒಂದು ಒಳ್ಳೆ ಲೈಫ್. ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಸಿಗ್ತಾ ಇದ್ದಾವೆ. ತುಂಬಾ ಚೆನ್ನಾಗಿ ಮಾಡ್ತಾನೆ. ಡ್ಯಾನ್ಸ್, ಫೈಟ್, ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾನೆ. ತುಂಬಾ ಆಮೇಲೆ ಅಷ್ಟೇ ದೀಪಕ್ ಅಂತ ಒಂದು ಹುಡುಗ ಮಾಡ್ದ, ವೀರಮ್ಮ ಅಂತ ಒಂದು ಪಿಕ್ಚರ್ ಮಾಡ್ದ, ಜೂನಿಯರ್ ಪ್ಲೇಜರ್ ಕ್ಯಾರೆಕ್ಟರ್. ಅದಾದ್ಮೇಲೆ ಮನೆ ಬಂದೂಕ್ ಅಂತ ಒಂದು ಸಿನಿಮಾ ಮಾಡ್ದ. ಆ ಬಂದೂಕ್ ಟೀಮ್ ಅಲ್ಲಿ ಅದರಲ್ಲೂ ಜೂನಿಯರ್ ಹೀರೋನೇ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅದರಲ್ಲಿ ಮೂರ್ತಿ ಅಂತ ಮಾಡಿದ್ರು. ಅವರು ನಾ ಇಲ್ಲೇ ಟ್ರೈನಿಂಗ್ ಕೊಡಿದ್ದು, ಬಂದೂಕ್ ಟೀಮ್ ಇಲ್ಲೇ ರೆಡಿ ಆಯ್ತು. ಸುಮಾರು ಇಂಡಸ್ಟ್ರಿಯಲ್ಲೇ ತುಂಬಾ ಜನ ಬರ್ತಾರೆ. ಫೈಟ್, ಡ್ಯಾನ್ಸ್ ಬೇಕಾದ್ರೆ ಇಲ್ಲೇ ಬರೋದು ತುಂಬಾ ಜನ. ತುಂಬಾ ಜನ ಇದೆ, ಅಷ್ಟೇ ಹೇಳ್ತಾ ಇದ್ರೆ ತುಂಬಾ ಜನ. ಕಾಕ್ರೋಚ್ ಇಲ್ಲೇ ಬಂದಿರೋರು, ತುಂಬಾ ಲಿಸ್ಟ್ ಅಲ್ಲಿ ತುಂಬಾ ಜನ ಇದ್ದಾರೆ. ತರುಣ್ ಸುಧೀರ್, ಪ್ರೇಮು, ಅವ್ರ ಮಕ್ಕಳು, ಅವರೆಲ್ಲರೂ ಕೂಡ ಬರ್ತಿದ್ದಾರೆ ಇಲ್ಲಿಗೆ. ಪ್ರೇಮ್ ಸರ್ ಮಗ, ಶರಣ್ ಸರ್ ಮಗ, ಅವರೆಲ್ಲ ನಿಮ್ ಸ್ಟೂಡೆಂಟ್ ಆದ್ರೂ ಕೂಡ ನೀವು ಎಷ್ಟು ಗೌರವದಿಂದ ಮಾತಾಡ್ತೀರಾ. ನಾವು ಏನಿಲ್ಲ, ನಾವು ಮಗು ತರ ನೋಡ್ತೀವಿ. ಅವರು ನಾವು ಹಂಗೆ ಇರ್ತೀವಿ. ನಾವು ಮಾಸ್ಟರ್ ತರ ಇರೋಕ್ಕೋ ಜಾಸ್ತಿ ಆ ತರ ಇರಲ್ಲ. ನಮ್ಗೊಂದು ಸೇವೆ ಮಾಡೋದು ಒಂದು ಖುಷಿ ಇರುತ್ತಲ್ಲ. ಮಕ್ಳು ಬೆಳೆದಿ ಒಂದು ಇಂಡಸ್ಟ್ರಿಯಲ್ಗೆ ಒಂದು ಹೆಸರು ತಂದು ಕೊಟ್ರೆ ಅದೇ ಖುಷಿ ನಮ್ಗೆ. ಇವಾಗ ದ್ರೋಣ ಪಡೆ ಅನ್ನೋ ಒಂದು ದೊಡ್ಡ ಪಡೆ ಕಟ್ತಾ ಇದ್ದೀರಾ. ಆ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಆ ಸಿನಿಮಾ ಅಂತೂ ಒಂಥರ ಮಿರಕಲ್ ಸಿನಿಮಾದು. ನಾನು ಒಂದು ಹುಡುಗರು ಅನಿಲ್, ಆಮೇಲೆ ಶ್ರೀ, ಆಮೇಲೆ ನೇತ್ರ ಅಂತ ಮಗಳು, ನೇತ್ರ ಅವರು, ಹರ್ಷ ಅಂತ ಅವರು ಹುಡುಗ, ಹರ್ಷ ಅಂತಿದ್ದಾರೆ, ಆಮೇಲೆ ಅರುಣ್ ಅಂತ, ಇವರೆಲ್ಲ ಒಳ್ಳೆ ಟ್ಯಾಲೆಂಟೆಡ್ ಅಲ್ಲ. ಚಿಕ್ಕ ವಯಸ್ಸಿಂದ ರೆಡಿ ಆಗಿದ್ದು.
ಅವ್ನು ಅನಿಲ್ ಅನ್ನೋ ಹುಡುಗ ಒಂದು 3 ವರ್ಷ ಮಗುನ ಹತ್ರ ಬಂದಾಗ ಅಲ್ಲಿಂದ ನೋಡಿ ಮಾಡೋ ಸ್ಟೆಂಟ್ಸ್ ಎಲ್ಲ ನೋಡಿ ತುಂಬಾ ತುಂಬಾ ಬೇರೆ ಲೆವೆಲ್ ಕಡೆ. ಲಾಸ್ಟ್ ಟೈಮ್ ಇದು ಮಾಡಿದ್ದ, ಲಿಮ್ಕಾ ರೆಕಾರ್ಡ್ ಮಾಡಿದ್ದ, 8 ಕಿಲೋಮೀಟರ್ ನಾನ್ ಸ್ಟಾಪ್ ಕಾಟಿಲ್ ಮಾಡಿದ್ದ. ಆ ಕಾಟಿಲ್ ಮಾಡಿದ್ಮೇಲೆ ಹಂಗೆ ಅನಿಸ್ತು. ಆಮೇಲೆ ಟ್ರೈನಿಂಗ್ ಎಲ್ಲ ಕೊಟ್ಟು ಸ್ಟೆಂಟ್ಸ್ ಎಲ್ಲ ಒಂದು ಈಗ ಜಾಕಿ ಚಾನ್ ಟೋನಿ ಜಾ ಸಿನಿಮಾ ನೋಡ್ದಂಗೆ ಇರುತ್ತೆ ಅವ್ನು ಮಾಡಿರೋ ಫಿಲಮ್ ಎಲ್ಲ ರಿಯಲ್ ಸ್ಟೆಂಟ್ಸ್ ಮಾಡಿರೋದು. ಆ ಸ್ಟೋರಿ ತುಂಬಾ ಚೆನ್ನಾಗಿದೆ. ಒಂದು ಗುರು ಶಿಷ್ಯಂದ್ರ ಸಂಬಂಧಪಟ್ಟಿದ್ದು ಒಂದು ಈಗಿನ ಜನರೇಷನ್ ಹೆಂಗೆ ಮಕ್ಕಳು ಹೆಂಗೆ ಹಾಳಾಗ್ತಾರೆ ಅವ್ನ ಹೆಂಗೆ ಚೇಂಜ್ ಮಾಡ್ಬೋದು ಅನ್ನೋದು ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ನಮ್ಮ ಗುರುಗಳು 4 ಜನ ಪಾತ್ರ ಮಾಡಿದ್ದಾರೆ. ಯಾರ್ಯಾರು? ನಮ್ಮ ಚಂದ್ರಶೇಖರ್ ಮಾಸ್ಟ್ರು, ಕೃಷ್ಣ ಮಾಸ್ಟ್ರು, ಆಮೇಲೆ ನಮ್ಮ ವಿಜಯ್ ಮಾಸ್ಟ್ರು ಡ್ಯಾನ್ಸ್ ಮಾಸ್ಟ್ರು, ಶೈಲಜಾ ಮೇಡಮ್ ಅಂತ ಅವರು, ಈ ತರ ಅವ್ರು 4 ಜನ ಗುರುಗಳನ್ನ ಪಾತ್ರ ಮಾಡಿದ್ದಾರೆ ಅದರಲ್ಲಿ. ಅದ್ರ ಜೊತೆಗೆ ಸ್ಟೂಡೆಂಟ್ಸ್ಗಳು ತುಂಬಾ ಇಲ್ಲ ಸಿನಿಮಾದಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಸ್ಟೂಡೆಂಟ್ 90% ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಂದ್ರೆ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಖುಷಿ ಆಗುತ್ತೆ, ಒಂದು ಬೇರೆ ಲೆವೆಲ್ಗೆ ಸಿನಿಮಾ ಆಗುತ್ತೆ. ಸೊ ಎಲ್ಲಿ ತನಕ ಬಂದಿದೆ ಸಿನಿಮಾ ಪ್ರಾಜೆಕ್ಟ್? ಈಗ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ನೆಕ್ಸ್ಟ್ ಇಯರ್ ಪ್ಲಾನ್ 2025 ರಿಲೀಸ್ ಮಾಡೋದು ಪ್ಲಾನ್ ಮಾಡ್ತಾ ಇದೀವಿ. ಓಕೆ, ಯಾವ ತಿಂಗಳಲ್ಲಿ ರಿಲೀಸ್ ಆಗ್ಬೋದು? ಅದು ಇನ್ನ ಅದು ಪ್ಲಾನಿಂಗ್ ಆಗ್ತಾ ಇದೆ. ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈಗ ನಿಮ್ ಸ್ಟೂಡೆಂಟ್ಸ್ ಗಳನ್ನೇ ಹಾಕೊಂಡು ಮಾಡ್ತಾರ ಸಿನಿಮಾ ಅಲ್ವಾ ಮಾಸ್ಟರ್? ಹೌದು. ಆಮೇಲೆ ಏನಂದ್ರೆ ನಾವು ಅದೇ ನಮ್ಮ ಸ್ಟೂಡೆಂಟ್ ಅವ್ರ ಪರ್ಸ್ಗಳು ಗೊತ್ತಿರುತ್ತೆ. ಸ್ಟಂಟ್ಸ್ ಯಾವ ತರ ಮಾಡ್ತಾರೆ, ಡ್ಯಾನ್ಸ್ ಹೆಂಗ್ ಮಾಡ್ತಾರೆ, ಆಕ್ಟಿಂಗ್ ಹೆಂಗ್ ಮಾಡ್ತಾರೆ, ಚಿಕ್ಕ ವಯಸ್ಸಿಂದ ಜೊತೆ ಬೆಳೆದಿರ್ತಾರಲ್ಲ, ನಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಈಗ ಅವ್ರ ಹತ್ರ ಕೆಲಸ ತೆಗೆಸ್ಕೊಳಕ್ ಈಸಿ ನಮಗೆ. ರಿಯಲ್ ಆಗಿ ಈಗ ರೋಪು ಬೆಡ್ ಎಲ್ಲ ಬೆಳೆಸ್ಕೊಂಡ್ ಬೇರೆ ಮಾಸ್ಟರ್ ಹತ್ರ ಬೇರೆ ಮಾಡ್ಬೇಕಾದ್ರೆ ರೋಪು ಬೆಡ್ ಎಲ್ಲ ಬೇಕಾಗುತ್ತೆ. ನಮ್ದು ಹಂಗಿರಲ್ಲ, ನಮ್ಗೆ ಗೊತ್ತ ಎಲ್ಲ ರಿಯಲ್ ಆಗಿ ಮಾಡ್ತೀವಿ. 8 ಬೇಕಿದ್ರೆ ಹಂಗೆ ಜಂಪ್ ಮಾಡಿಸೋದು. ಆಮೇಲೆ ಒಂದು ಕಾರ್ ಬರುತ್ತೆ, ಕಾರ್ ಮೇಲೆ ಹಂಗೆ ಹತ್ಬಿಡ್ಸು ಬ್ಯಾಗ್ ಏರ್ ಕಟ್ಟಿ ಹೊಡಿತಾನೆ. ಆಮೇಲೆ ಒಂದು ಬೋಟ್ ಇರುತ್ತೆ, ಚಿಕ್ಕಮಂಗ್ಳೂರಲ್ಲಿ ಮಲ್ಪೆ ಫಿಶ್ ಮಾಡ್ಕೊಂಡು ಒಂದು ಫೈಟ್ ಮಾಡಿದ್ವಲ್ಲ, ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಒಂದು 18 ಫೀಟ್ ಹತ್ರ ಅಲ್ಲಿಂದ ಡೈ ಹೊಡಿತಾನೆ. ಬೆಡ್ ಇರಲ್ಲ, ರೋಪ್ ಇಲ್ಲ. ಯಾರು ಅದ್ ಮಾಡೋದು? ಅದು ಅನಿಲ್ ಅಂತ. ಅವ್ನು ಚಿಕ್ಕ ಮಗ, ಅದೇ ಅವ್ನಿಗೆ ಅದಕ್ಕಂತ ರೆಡಿ ಮಾಡ್ದಂಗೆ ಇದೆ ಅದು ನೋಡಿದಾಗ. ತುಂಬಾ ಚೆನ್ನಾಗಿ ಮಾಡಿದ ಮಕ್ಕಳೆಲ್ಲ. ಅದು ಒಂದು ಅದು ಬಂತಂದ್ರೆ ಒಂದು ಇಂಡಸ್ಟ್ರಿಯಲ್ ಒಂದು ಒಳ್ಳೆ ನೇಮ್ ಬರುತ್ತೆ. ನನಗೆ ಒಂದು 18 ವಯಸ್ಸು ಸ್ಟಾರ್ಟ್ ಮಾಡಿದ್ದು. ಈಗ 36 ವರ್ಷ ಆಯ್ತು ಕ್ಲಾಸ್ ಸ್ಟಾರ್ಟ್ ಮಾಡಿ. ಅದು ಕಲ್ತಾದ್ಮೇಲೆ ಮಾಡಿದ್ದು. ಜಾಸ್ತಿ ಆಗಿದೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಫಿಲ್ಮ್ ಡ್ಯಾನ್ಸು, ಆಮೇಲೆ ಬ್ರೇಕ್ ಡ್ಯಾನ್ಸ್, ಅವಾಗೆಲ್ಲ ಡಿಸ್ಕೋ ಡ್ಯಾನ್ಸ್ ಬಂತು, ಆಮೇಲೆ ಬ್ರೇಕ್ ಡ್ಯಾನ್ಸ್ ಆಯ್ತು, ಅದಾದ್ಮೇಲೆ ಫಿಲ್ಮ್ ಡ್ಯಾನ್ಸು, ಆಮೇಲೆ ಜೊತೆ ಕ್ಲಾಸಿಕಲ್ ಡ್ಯಾನ್ಸು, ಆಮೇಲೆ ಕರಾಟೆ ಕಲ್ತ್ಕೊಂಡ್ವಿ ನಮ್ಮ ಚಂದ್ರಶೇಖರ್ ಮಾಸ್ಟರ್ ಕೃಷ್ಣ ಮಾಸ್ಟರ್ ಹತ್ರ. ಅದಾದ್ಮೇಲೆ ಚೈನೀಸ್ ಕುಂಫು ಕಲ್ತ್ಕೊಂಡ್ವಿ ನಮ್ಮ ಕೌರಂಗ್ ಟೆಸ್ಟ್ ಮಾಸ್ಟರ್ ಅಂತಿದ್ದಾರೆ, ಫೈಟ್ ಮಾಸ್ಟರ್. ಅದಾದ್ಮೇಲೆ ಇದು ಆಮೇಲೆ ಫಿಲ್ಮ್ ಸ್ಟೆಂಟ್ಸು ಕೌರಂಗ್ ಟೆಸ್ಟ್ ಮಾಸ್ಟರ್ ಹತ್ರ ಕಲ್ತ್ಕೊಂಡ್ವಿ. ಹೀಗೆ ಮಾಡ್ಕೊಂಡು ಏನಾಯ್ತು ಅಂದ್ರೆ ಹಂಗೆ ಜೊತೆಗೆ ಕರಾಟೆ ಬ್ಲ್ಯಾಕ್ ಬೆಲ್ಟ್ 3rd ಡೌನ್ ಮಾಡ್ಕೊಂಡ್ವಿ. ಚೈನೀಸ್ ಕುಂಫು 3 years ಮಾಡ್ಕೊಂಡ್ವಿ. ಈ ತರ ಎಲ್ಲ ಸ್ಟಿಕ್ ಫೈಟ್ ಒಂದ್ ಕಡೆ ಕಲ್ತ್ಕೊಂಡ್ವಿ. ಕುಂಫು ಎಲ್ಲ ಹೇಳ್ಕೊಡ್ತೀರಾ ನೀವು? ಕುಂಫು ಎಲ್ಲ. ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಕುಂಫು ಕಲಿಯೋದಕ್ಕೆ? ಅಂದ್ರೆ ಎಲ್ಲ ಈಗೆಲ್ಲ ಜಾಸ್ತಿ ಕರಾಟೆಗೆ ಜಾಯಿನ್ ಮಾಡ್ಬಿಟ್ಟಿದೆ, ಎಲ್ಲ ಮಿಕ್ಸ್ ಮಾಡ್ಬಿಟ್ಟಿದ್ದೀವಿ. ಈಗೆಲ್ಲ ಕರಾಟೆಲ್ಲ ಎಲ್ಲ ಸಿಗ್ಬಿಡುತ್ತೆ ಬಂದ್ರೆ. ಕರಾಟೆ, ಫಿಲ್ಮ್ ಫೈಟು, ಜಿಮ್ನಾಸ್ಟಿಕ್, ಕುಂಫು, ಆಮೇಲೆ ಡ್ಯಾನ್ಸು, ಆಕ್ಟಿಂಗು, ಸ್ಟಿಕ್ ಫೈಟು ಎಲ್ಲ ಒಟ್ಟಿಗೆ ಇಲ್ಲೇ ಸಿಗುತ್ತೆ. ಅಲ್ಲಿ ಬಂದ್ರೆ ನಾವೇನೇನು ಕಲ್ತಿದ್ವಿ ಎಲ್ಲಾನು ಹೇಳ್ಕೊಡ್ತಾ ಇದ್ವಿ. ಸ್ಟೂಡೆಂಟ್ಸ್ ಎಷ್ಟು ವರ್ಷದಿಂದ ಎಷ್ಟು ವರ್ಷ ತನಕ ಇದ್ದಾರೆ ಮಕ್ಕಳು? 4 ವರ್ಷ ಮಕ್ಕಳಿಂದ 30, 32 ವರ್ಷ, 35 ವರ್ಷ ಆಯ್ತಲ್ಲ ಇದ್ದಾರೆ. ಲಕ್ಷಾಂತರ ಜನ ಇದಾರಲ್ವಾ? ಲಕ್ಷ ಜನ ಮೇಲ್ ದಾಟಿದ್ದಾರೆ. ಇಲ್ಲಪ್ಪ, ನನಗೆ ಗೊತ್ತಿರೋ ಹಂಗೆ ಲಕ್ಷಕ್ಕಿಂತ ಜಾಸ್ತಿನೇ ಇದ್ದಾರೆ ಅಂತ ಅಲ್ವಾ? ರೀಚ್ ಆಗಿದ್ದಾರೆ. ಹೌದು ಮಾಸ್ಟರ್. ಇವಾಗ ಕರಾಟೆ, ಜಿಮ್ನಾಸ್ಟಿಕ್, ಕುಂಫು ಇದೆಲ್ಲವೂ ಕೂಡ ನಮ್ಮ ಇಂಡಿಯಾದಲ್ಲಿ, ಇದು ಕುಂಫು ನಮ್ದಲ್ಲ, ಬೇರೆ ದೇಶದ್ದು. ಇಲ್ಲ, ನಮ್ದು ಕಲರ್ ಫೈಟ್ ಅಂತ ಬರುತ್ತೆ. ಕಲರ್ ಫೈಟ್ ಇಂದ ಹಂಗೆ ಇದು ಬುದ್ಧದಿಂದ ಸ್ಟಾರ್ಟ್ ಆಗಿತ್ತು. ಈ ಅನಿಮಲ್ಸ್ ತರ ಫೈಟ್ಸ್, ಈ ಟೈಗರ್, ಈಗಲ್, ಸ್ನೇಕ್, ಮಂಕಿ, ಈ ತರದ್ದು ಫೈಟ್ ಸ್ಟಾರ್ಟ್ ಆಗಿದೆ. ಓಕೆ, ದೊಡ್ಡ ಸ್ಟೋರಿ ಇದೆ. ಅದು ಹಿಂಗ್ ಸ್ಟಾರ್ಟ್ ಆಯ್ತು ಅಂತ. ಇದೇನಿದು ನಮ್ಗೆ ಸ್ವಲ್ಪ ನಾನ್ ಚಾಕ್. ಈಗ ಎಕ್ಸಾಂಪಲ್, ಈಗ ಹೆಣ್ಮಕ್ಳು ಹೆಂಗೆ ಹೋಗ್ತಾ ಇರ್ತೀರ, ಅವ್ರು ಇಂಟಲ್ಲಿ ಬೇರೆ ಯಾವ್ದಾಗ್ಲೇನೋ ಇಟ್ಕೊಂಡು ಕಲ್ತಿರ್ತೀರ. ಏನ್ ಸಡನ್ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಬೇಕು. ಈಗೆಲ್ಲ ಬ್ಯಾಗಲ್ಲಾಗೆಲ್ಲ ಸೆಲ್ಫ್ ಡಿಫೆನ್ಸ್ ಹುಡುಗಿರು ಹೆಡ್ ಹೊಡಿಬೋದು, ಮತ್ತೆ ಹಿಂಗೆ ಹೊಡಿಬೋದು. ಈ ತರ ಸುಮಾರು ಇದೆ. ರೊಟೇಷನ್ ತುಂಬಾ ಇರ್ತದೆ. ಇದೆಲ್ಲ ಈಗೆಲ್ಲ ಇದು ಹೆಡ್ಗೆ ಹೆಡ್ ಹೊಡಿಯೋದು. ಮತ್ತೆ ಬ್ಯಾಕ್ ಬರುತ್ತೆ, ಬ್ಯಾಕ್ ಅಲ್ಲಿ ಈ ತರ ಬ್ಯಾಕ್ ಸೈಡ್ ಬಂದ್ರೆ ಬ್ಯಾಕ್ ಹೊಡಿಯೋದು. ಇದೆಲ್ಲ ಸ್ಪೀಡಾಗಿ ಹಿಂಗೆ ಬರುತ್ತೆ, ಹಿಂಗೆ ಸ್ಪೀಡಾಗಿ ಮಾಡಿದ್ರೆ ಹಿಂಗೆ ಬರುತ್ತೆ. ಈಗ ಕರಾಟೆ ನಾವು ಬೇರೆ ತರ ಕಲ್ತಿರ್ತೀವಲ್ಲ, ಅದ್ರ ತರ ಇದು ಒಂದು ವಿದ್ಯೆ. ಕೂಡ ಕಲ್ತ್ರೆ ನೀವು ಏನು ಆ ಟೈಮಲ್ಲಿ ಇವಾಗ ಏನೋ ಒಂದು ಅಟ್ಯಾಕ್ ಆಗುತ್ತೆ, ಸೊ ಸೆಲ್ಫ್ ಡಿಫೆನ್ಸ್ ಅದೆಲ್ಲ ಯೂಸ್ ಆಗುತ್ತೆ. ಇದನ್ನು ಕೂಡ ಎಲ್ಲ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡ್ತಿದ್ದಲ್ಲ, ಎಲ್ಲ ಆಲ್ಮೋಸ್ಟ್ ಕರಾಟೆಲೆಲ್ಲ ಇದೇ ಹೇಳ್ಕೊಡ್ತಾರೆ. ಇದು ಡಬಲ್ ನನ್ ಚಕ್ ಅಂತ ಇರುತ್ತೆ. ಓಕೆ, ನಮ್ಮ ಇಂಡಸ್ಟ್ರಿನಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಇದೆಲ್ಲ? ಎಲ್ಲ ಮಾಸ್ಟರ್ಸ್ ಕಲ್ತಿರೋರೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ. ಡ್ಯಾನ್ಸ್ ಮಾಸ್ಟರ್ಸ್ ಡ್ಯಾನ್ಸ್ ಮಾಸ್ಟರ್ಗಳೇ ಇರಲ್ಲ, ಫೈಟ್ ಮಾಸ್ಟರ್ ಗೊತ್ತಿರುತ್ತೆ. ಓಕೆ,
ಇದೇ ಓನ್ಲಿ ಫೈಟ್ ಮಾಸ್ಟರ್ಗಳಿಗೆ ಮಾತ್ರ ಅಷ್ಟೇ. ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಐಂದ್ರಿ ತಾಯರೈ ಇದನ್ನ ತುಂಬಾ ಚೆನ್ನಾಗಿ ಮಾಡ್ತಿದ್ರು. ತುಂಬ ಇಂಪಾರ್ಟೆಂಟ್. ಎಲ್ಲ ಸಿನಿಮಾಗೆ ಬಂದರೆ ಎಲ್ಲ ಕಲ್ತಿದ್ರೆ ಒಳ್ಳೇದು. ಸಿನಿಮಾಗೆ ಇವತ್ತೆ ಪರ್ಸನಲ್ಗೆ ಯೂಸ್ ಆಗುತ್ತೆ. ಇದು ಸ್ಟಿಕ್ ಫೈಟು, ಇದು ತುಂಬ ವೆರೈಟಿ ಇರುತ್ತೆ ಸ್ಟಿಕ್ಸಲ್ಲಿ. ದೊಣ್ಣೆ ವರಸೆ ದೊಣ್ಣೆ ವರಸೆ ಅಂತ ದೊಣ್ಣೆ ವರಸೆ ಅಂತೀವಿ. ದೊಣ್ಣೆ ವರಸೆ ಅಂತೀವಿ. ಇದ್ರದ್ದು ಹಿಸ್ಟ್ರಿ ಸ್ವಲ್ಪ ಹೇಳಿ ಮಾಸ್ಟರ್. ಇದಕ್ಕೆ ಕೇರಳ ಆಗ್ಬೋದು, ತಮಿಳ್ನಾಡಲ್ಲಿ ಜಾಸ್ತಿ ಸ್ಟಿಕ್ ಫೈಟ್ ದೊಣ್ಣೆ ವರಸೆ ಅಂತ ಬರುತ್ತೆ. ಮೇಜರ್ ಕೇರಳದಲ್ಲಿ ಕಲರಿ ಫೈಟಲ್ಲಿ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಕಲ್ತ್ಕೊಂಡ್ರೆ ಇದರಲ್ಲಿ ತುಂಬ ವೆರೈಟಿ ಇದೆ. ಆಮೇಲೆ ಇದರಲ್ಲಿ ಸುಮಾರು ವೆಪನ್ಸ್ ಬರುತ್ತೆ. ಸ್ಟಿಕ್ಕಲ್ಲಿ ಕತ್ತಿ ಫೈಟ್ ಇರುತ್ತಲ್ಲ, ಆಮೇಲೆ ಇದ್ರ ಜೊತೆಗೆ ಇದು ನಾನ್ಚಾಕು ಮತ್ತು ಸಾಯಿ ತೋಂಫಾ ಈ ಥರ ತುಂಬ ಇದಿದೆ, ವೆಪನ್ಸ್ಗಳಿದೆ. ಅದೆಲ್ಲ ಕಲ್ತ್ಕೊಂಡ್ರೆ ತುಂಬ ಪ್ಲೇಸ್ ಆಗುತ್ತೆ. ಓಕೆ, ನಿಮ್ಮ ಕಲಾ ಕುಟೀರಕ್ಕೆ ಬಂದ್ರೆ ನೋಡಿ ಈ ಥರದ್ದೆಲ್ಲ ಕಲಿಬೋದು. ಇಂಡಸ್ಟ್ರಿನಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ತುಂಬಾ ಜನ ಇದ್ದಾರೆ. ಅದರಲ್ಲೂ ಕೂಡ ಈ ಕರಾಟೆ ಅಂದ್ರೆ ನಿಮ್ಮ ಕ್ಲಾಸಲ್ಲಿ ಪಳಗಿರೋರು ಯಾರು ಕೂಡ ಸಾಫ್ಟ್ ಆಗಿ ಈ ಲವ್ ಸ್ಟೋರಿ ಸಿನಿಮಾದಲ್ಲಿ ಆಕ್ಟ್ ಮಾಡೋರು ಅಂತೂ ಅಲ್ಲ. ಏಕ್ಬಾದ್ ಅಂತೂ ಕೂಡ ಆಯ್ತಾ, ಎಲ್ಲ ತರ ಇರ್ತಾರೆ. ಆಕ್ಷನ್ ಇದೆ, ಮತ್ತೆ ನಾನು ಎಲ್ಲ ತರನೂ ಇದೆ. ಫುಲ್ ಆಕ್ಷನ್ ಫೈಟಿಂಗ್ ಮಾಡೋರು ಇದಾರೆ. ಈಗ ದ್ರೋಣಪಡೆ ಅನ್ನೋ ಒಂದು ಸಿನಿಮಾ ನೀವು ಹೇಳಿದಾಗ್ಲೇ ನಾನು ಅನ್ಕೊಂಡೆ ಬರೀ ಈ ತರದಕ್ಕೆ ಸಂಬಂಧಪಟ್ಟಿದ ಬರೀ ಕಿಕ್ಸ್ ಆಮೇಲೆ ಫೈಟ್ಸ್ ಈ ತರ ಆಕ್ಷನ್ ಮೂವಿ, ಒಂದ್ ಪಕ್ಕಾ ಒಂದು ಆಕ್ಷನ್ ಮೂವಿ ಹಂಗಿರುತ್ತೆ. ಸೊ ಇವಾಗ ಫೈಟ್ ಅನ್ನ ನೀವು ಮಕ್ಕಳಿಗೆ ಅಂದ್ರೆ ನಿಮ್ಮ ಸ್ಕೂಲ್ಗೆ ಜಾಯಿನ್ ಆಗ್ತಾರಲ್ವಾ, ಅವ್ರಿಗೆ ನೀವು ಫೈಟಿಂಗ್ ಕ್ಲಾಸ್ ನ ಸ್ಟಾರ್ಟ್ ಮಾಡೋದು ಹೆಂಗೆ? ಬೇಸಿಕ್ ಇಂದ ಹೆಂಗ್ ಸ್ಟಾರ್ಟ್ ಮಾಡಿ? ಬೇಸಿಕ್ ಇಂದ ಫಸ್ಟ್ ಸ್ಟ್ರೆಚಿಂಗ್ಸ್ ಎಲ್ಲ ಮಾಡಿಸ್ಕೊಂಡು, ಆಮೇಲೆ ಅವ್ರಿಗೆ ಲೆಗ್ಸ್ ಸ್ಟ್ರೆಚ್ ಯಾವ ಥರ ಮಾಡ್ಬೇಕಂತ ಲೆಗ್ಸ್ ಸ್ವೀಪ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಬೇಸಿಕ್ ಸ್ಟಾರ್ಟ್ ಮಾಡ್ತೀವಿ. ಫೈಟ್ಸ್ ಎಲ್ಲ ಕಂಟೆಕ್ಟ್ ಬಂದಿದ ತಕ್ಷಣ ಕೆಲವು ಫೈಟ್ ಕಲಿಯಲ್ಲ. ಆರ್ಟಿಸ್ಟ್ ಹೀರೋಗಳು ಇರ್ಬೋದು, ವಿಲನ್ ಇರ್ಬೋದು, ಡೈರೆಕ್ಟ್ ಆಗಿ ಶೂಟಿಂಗ್ ಹೋದ್ರೆ ಮಾಡೋಕ್ಕಾಗಲ್ಲ. ಅದಕ್ಕೆ ಮುಂಚೆ ಸ್ವಲ್ಪ ಬೇಸಿಕ್ ಇದ್ಬಿಟ್ರೆ ಈಸಿ ಆಗ್ಬಿಡುತ್ತೆ. ಬೇಸಿಕ್ ಯಾವ ತರ ಎಕ್ಸಾಂಪಲ್ ಈಗ ಒಂದು ಕಿಕ್ ಮಾಡೋದು, ಪಂಚ್ ಮಾಡ್ತೀನಿ, ಪಂಚ್ ಅದೇ ಅವರಿಗೆ ಜಿಮ್ನಾಸ್ಟಿಕ್ ಹೇಳ್ಕೊಡ್ತೀರಾ? ಅಂದ್ರೆ ಬಾಡಿ ಫುಲ್ ಫ್ಲೆಕ್ಸಿಬಲ್ ಆಗಿ ಎಲ್ಲ ತರದ ಬೇಸಿಕ್ ಫಾಲಿಂಗ್ ಐಟಮ್ಸ್, ಈ ತರ ಕಿಕ್ಸ್ ಗಳು ಎಲ್ಲ ಆಲ್ಮೋಸ್ಟ್ ಹೆಂಗ್ ರಿಯಾಕ್ಷನ್ ಕೊಡ್ಬೇಕು ಅಂತ. ಎಕ್ಸಾಂಪಲ್ ಇಲ್ಲಿ ಪಂಚ್ ಮಾಡ್ಬೇಕು, ಪಂಚ್ ಮಾಡೋ ಜಸ್ಟ್ ಅಷ್ಟಕ್ಕೆ ಇಷ್ಟೇ ಇರ್ಬೇಕು, ಅಷ್ಟೇ ಇರುತ್ತೆ ರಿಯಾಕ್ಷನ್ ಕೊಡು ಅಷ್ಟೇ, ಕಂಟ್ರೋಲ್. ಒಂದು ಕಿಕ್ ಮಾಡ್ತೀವಿ ಅಂದ್ರೆ ಅಷ್ಟೇ ಔಟರ್ ಹೊಡಿತೀವಿ ಈ ತರ. ಬಂದಾಗ ಈಗ ಫೈಟ್ ಕಂಪೋಸ್ ಮಾಡೋದು ಎಲ್ಲ ನೀವೇ ಮಾಡ್ತೀರಾ ಮಾಸ್ಟರ್? ನಿಮ್ ಸ್ಟೂಡೆಂಟ್ಸ್? ನಾವು ಕಂಪೋಸ್ ಮಾಡ್ತೀವಿ, ನಮ್ಮ ಅಸಿಸ್ಟೆಂಟ್ಗಳು ಸ್ಟೂಡೆಂಟ್ ಮಾಡ್ತಾರೆ. ಸಿನಿಮಾದಲ್ಲಿ ಮಾಸ್ಟರ್ಗಳು ಇರ್ತಾರೆ, ಹೆಲ್ಪ್ ಆಗುತ್ತೆ. ದೊಡ್ಡ ದೊಡ್ಡ ಮಾಸ್ಟರ್ ಹತ್ರ ಹೋದ್ರೆ ಈಸಿ ಆಗ್ಬಿಡುತ್ತೆ. ಸೇಮ್ ಇಲ್ಲಿ ಏನ್ ಬೇಸಿಕ್ ಇರುತ್ತೆ ಅಲ್ಲಿ ಹೆಲ್ಪ್ ಆಗುತ್ತೆ. ಎಷ್ಟು ದಿನಗಳಿಂದ ಚಾಮರಾಜ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಟ್ರೈನಿಂಗ್ ತಗೋತಾ ಇದ್ರ ಸರ್ ಹತ್ರ? ನನ್ನ ಮಾಸ್ಟರ್ ಹತ್ರ ಬಂದು ಒಂದು 8 ಇಯರ್ಸ್ ಆಯಿತು. 8 ಇಯರ್ಸಲ್ಲಿ ಒಂದು 5 ಇಯರ್ಸ್ ಜಿಮ್ನಾಸ್ಟಿಕ್ಕು ಡ್ಯಾನ್ಸ್ ಎಲ್ಲ ಕಲ್ತ್ಕೊಂಡೆ. ಆಮೇಲೆ ಸುಮಾರು ಸಿನಿಮಾಗಳು ಮಾಡಿದೆ. ಒಂದು 100 ಮೇಲೆ ಮೂವಿ ಮಾಡಿದೆ. ಬರೀ ಫೈಟೇ ಮಾಡಿದ್ದು. 100 ಮೇಲೆ ಮೂವಿ ಮಾಡಿದ್ದೀರಾ? ಓಕೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ? ಹೌದು. ದಾನಿ ಮಾಸ್ಟ್ರು, ಚೇತನ್ ಡಿಸಾಸ ಮಾಸ್ಟ್ರು, ಒಂದಷ್ಟು ಮಾಸ್ಟರ್ ಹತ್ರ ವರ್ಕ್ ಮಾಡಿದ್ದೀನಿ ಫೈಟರ್ ಆಗಿ. ಈಗ ಆರ್ಟಿಸ್ಟ್ ಆಗಿ ಟ್ರೈ ಮಾಡ್ತಿದ್ದೀನಿ. ಮಾಸ್ಟರ್ ಆರ್ಟಿಸ್ಟ್ ಆಗಿ ಪೆನಾಕ ಮೂವಿ ಲಾಸ್ಟ್ ಗಣೇಶ್ ಜೊತೆ ಒಂದು ಮಾಡಿಸ್ತವ್ರೆ, ಗಣೇಶ್ ಸರ್ ಜೊತೆ. ಇನ್ನ ಸುಮಾರು ಮೂವಿ ಮಾಡಿಸ್ತವ್ರೆ ಮಾಸ್ಟರ್. ಈಗ ದ್ರೋಣಪಡೆ ಮಾಡಿಸ್ತವ್ರೆ. ಇಲ್ಲಿಂದ ಈ ಕ್ಲಾಸಿಂದಾನೇ ಎಲ್ಲ ಕಲ್ತ್ಕೊಂಡು. ಬರೀ ಫೈಟ್ ಅಲ್ಲ, ವೆಪನ್ಸ್ ಇರ್ಬೋದು, ಕರಾಟೆ, ಜಿಮ್ನಾಸ್ಟಿಕ್ಸ್, ಫಿಲಮ್ ಫೈಟ್, ಡ್ಯಾನ್ಸ್ ಎಲ್ಲ ಹೇಳ್ಕೊಡ್ತಾರೆ. ಆ್ಯಕ್ಟಿಂಗು ಹೇಳ್ಕೊಡ್ತಾರೆ. ಮೂವಿ ಮಾಡಿದ್ದೀರಾ ನೀವು? ಮೂವಿಲಿ ಅಂದರೆ ಇವಾಗ ರೀಸೆಂಟಾಗಿ ಗಣೇಶ್ ಸರ್ದು ಪಿನಕ ಆ ಮೂವಿಲಿ ಸ್ವಲ್ಪ ಮಾಡಿದ್ದೀನಿ. ಈ ಸ್ಕೂಲ್ಗೆ ಜಾಯ್ನ್ ಆಗಿ ಎಷ್ಟು ದಿನ ಆಯಿತು? ಏನೇನು ಕಲ್ತಿದ್ದೀರಾ ಇಲ್ಲಿ ತನಕ? ಚಾಮರಾಜ್ ಮಾಸ್ಟರ್ ಸ್ಟೂಡೆಂಟ್ ಆಗಿ 2 ಇಯರ್ಸ್ ಆಯ್ತು ಬಂತು. ನಾನು ಸ್ಟಾರ್ಟಿಂಗ್ ಬಂದಾಗ ಬರೀ ಡ್ಯಾನ್ಸ್ ಕ್ಲಾಸ್ ಅಷ್ಟೇ ಸೇರಿದ್ದು. ನನಗೆ ಡ್ಯಾನ್ಸ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಡ್ಯಾನ್ಸ್ ಸ್ವಲ್ಪ ಚೆನ್ನಾಗಿ ಮಾಡ್ತಿದ್ದನ್ನ ಮಾಸ್ಟರ್ ಸ್ವಲ್ಪ ಒತ್ತಾಯ ಮಾಡಿ 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 ಫಿಲಮ್ ಫೈಟು, ಜಿಮ್ನಾಸ್ಟಿಕ್ಸು ಅದಕ್ಕೆ ನೀನೇ ಸೇರ್ಕೋ, ಪರವಾಗಿಲ್ಲ, ಅದಕ್ಕೆ ಸ್ವಲ್ಪ ಇದಾಗುತ್ತೆ, ನಿನಗೆ ಇಂಟ್ರೆಸ್ಟ್ ಇದೆ ಅಂತ ಮಾಸ್ಟರ್ ಫೋರ್ಸ್ ಮಾಡಿ ಸೇರಿಸಿದ್ರು. ಕ್ಲಾಸ್ ಒಂದು 33-35 ಇಯರ್ಸ್ ನಡ್ಕೊಂಡು ಬಂದಿದೆ. ಅಂದರೆ ನಾನೊಂದು 20 ಇಯರ್ಸ್ ನನಗೊಂದು ಎಕ್ಸ್ಪೀರಿಯೆನ್ಸ್ ಇದೆ. ಮಾಸ್ಟರ್ ಮಗಳಾಗಿರೋದ್ರೆ ಚಿಕ್ಕ ವಯಸ್ಸಿಂದ ನಾನು ಕಲ್ತ್ಕೊಂಡು ಬಂದಿದ್ದೀನಿ. ಅಂದರೆ ಮಾಸ್ಟರ್ ಕ್ಲಾಸಲ್ಲಿ ಒಂದು ಮಗಳು ಅನ್ನೋದಕ್ಕಿಂತ ಸ್ಟೂಡೆಂಟ್ ಥರನೇ ಬೆಳೆಸಿದ್ದಾರೆ. ಮಾಸ್ಟರ್ ಏನು ಕಲೆ ಹೇಳ್ಕೊಟ್ಟಿದ್ದಾರೆ ಅದು ನಾನು ನನ್ನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದ್ರಿಂದ ನನಗೆ ಅದರಲ್ಲಿ ಖುಷಿ ಇದೆ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿಮಗೆ? ಅಕ್ಕ ದಿನಕ್ಕೆ ಒಂದು 200 ಸ್ಟೂಡೆಂಟ್ಸ್ ಬರ್ತಾರೆ. 4 ಬ್ಯಾಚಸ್ಸು. ಒಂದು ಬ್ಯಾಚಲ್ಲಿ ಒಂದು 30-35 ಅಂದ್ರೂ 200 ಮಕ್ಳಿಗೆ ಹೇಳ್ಕೊಡ್ತೀವಿ. ಮಕ್ಳಿಗೆಲ್ಲ ಡ್ಯಾನ್ಸ್ ಹೇಳಿದ್ರೆ ನೀವೊಂದು ಹೇಳಿದ್ರೆ ಅವೊಂದು ಮಾಡ್ತಾ ಇರುತ್ತವೆ. ಎಷ್ಟು ಫನ್ ಅನ್ಸುತ್ತೆ ಅವಾಗ?
ಅಂದರೆ 4 ಬ್ಯಾಚ್ ಅಂದರೆ ನಂಗೆ ತುಂಬ ಇಷ್ಟ. ಅವರು LKG ಒಂದು 5 years ಒಳಗಡೆ ಇರೋವಂಥ ಮಕ್ಕಳು. ಅವ್ರಿಗೆ ಹೆಂಗೆ ಅಂದರೆ ನಾನು ಅವ್ರ ಥರ ಮಗುವಾಗಿ ಅವ್ರ ವೇನಲ್ಲಿ ಹೇಳ್ಕೊಡ್ತಾ ಇರ್ತೀನಿ. ಅವಾಗ ಅವರು ಚೆನ್ನಾಗಿ ಕಲ್ತ್ಕೊಳ್ತಾರೆ. ಆ ಬ್ಯಾಚ್ ನಮ್ಮ ಫೇವ್ರೆಟ್ ಬ್ಯಾಚ್. ಫಿಲ್ಮಲ್ಲೆಲ್ಲ ಆ್ಯಕ್ಟ್ ಮಾಡಬೇಕು, ಫಿಲ್ಮ್ ಅವ್ರಿಗೆಲ್ಲ ಕೊರಿಯೋಗ್ರಫಿ ಮಾಡಬೇಕು ಅಂತ ಎಲ್ಲ ಕನಸಿದ್ಯಾ ಅಥವಾ ಮಾಡ್ತಿದ್ದೀರಾ, ಸ್ಟಾರ್ಟ್ ಮಾಡಿದ್ದೀರಾ? ಅಕ್ಕ ಕೊರಿಯೋಗ್ರಫಿ ಎಲ್ಲ ಮಾಡ್ತೀನಿ. ಸರಿ ಹೇಳಿ, ಇದು ನಿಮ್ಮ ಡ್ಯಾನ್ಸ್ ಕ್ಲಾಸು. ಸೊ ಈ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನನಗೆ ಗೊತ್ತಿದೆ ನಂದಿನಿ ಲೇಔಟಲ್ಲಿ ಒಂದು ಚಿಕ್ಕ ರೂಮಲ್ಲಿ ಡ್ಯಾನ್ಸ್ ಕ್ಲಾಸ್ನ ನೀವು ಸ್ಟಾರ್ಟ್ ಮಾಡಿದ್ರಿ. ಸೊ ಹೆಂಗೆ ಅದನ್ನು ಸ್ಟಾರ್ಟ್ ಮಾಡಿದ್ರಿ, ಅದ್ರ ಬಗ್ಗೆ ಹೇಳೋದಾದರೆ? ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ಇಲ್ಲಿ ಒಂದು ಪರತಮಾಶ್ರಮ ಅಂತ ಇತ್ತು, ನಂದಿನಿ ಲೇಔಟಲ್ಲಿ ಒಂದಿದೆ. ಫಸ್ಟ್ ಅಲ್ಲಿ ಮಾಡಿ ಸ್ಟಾರ್ಟ್ ಮಾಡಿದ್ದು ನಾವು. ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನಮಗೆ ಅಲ್ಲಿ ತುಂಬ ಗಿಡ ಎಲ್ಲ ಬೆಳ್ಕೊಂಡು ಹೊರಗಡೆ ತುಂಬ ಗಲೀಜಾಗಿತ್ತು. ಕ್ಲೀನ್ ಮಾಡ್ಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆಯಿತು 96 ಸ್ಟಾರ್ಟ್ 96 ಸ್ಟಾರ್ಟ್ ಮಾಡಿದ್ವಿ. ತಿರ್ಗಿ ಅಲ್ಲಿಂದ ಆಮೇಲೆ ಬೇರೆ ಇಲ್ಲಿ ಒಂದು ಸ್ಕೂಲಲ್ಲಿ ಗೌರ್ಮೆಂಟ್ ಪ್ರೈವೇಟ್ ಸ್ಕೂಲ್ ಇರುತ್ತೆ, ಸಣ್ಣ ಫಿಲ್ಮ್ ಸ್ಕೂಲ್ ಅಂತ. ಅಲ್ಲಿ ಡೈಲಿ ಬೆಂಚಸ್ ಅಲ್ಲಿ ತಿಡೋದು ಮಾಡೋದು ತುಂಬ ಕಷ್ಟ ಆಗ್ತಿತ್ತು, ಜಾಗನೇ ಇರುತ್ತೆ. ಸ್ಕೂಲಲ್ಲಿ ಮಾಡ್ತಿದ್ದ? ಸ್ಕೂಲಲ್ಲಿ ಮಾಡ್ತಾ ಇದ್ವಿ. ಅದಾದ್ಮೇಲೆ ನಂದಿನಿ ಲೇಔಟಲ್ಲಿ ಇಲ್ಲೊಂದು ಜಾಗದಲ್ಲಿ ನಂದಿನಿ ಲೇಔಟಲ್ಲಿ ಒಂದು ಕಡೆ ಒಂದು ಇದು ಲೀಸ್ ತೊಗೊಂಡು ಒಂದು ಜಾಗ ತೊಗೊಂಡು ಅದನ್ನ ಮಾಡ್ಕೊಂಡ್ವಿ. ಅಲ್ಲಿ ಬಾಡಿಗೆ ಕಟ್ಟಕ್ಕೆಲ್ಲ ಕಷ್ಟ ಆಗ್ತಿತ್ತು. ಆದ್ಮೇಲೆ ನಮ್ಮ ಗೋಪಾಲಯ್ಯವ್ರ ಪಾಪ ಅವರು MLA ಅವರು ತುಂಬ ಸಪೋರ್ಟ್ ಮಾಡೋರು. ಅವ್ರಿಗೆ ಇಲ್ಲಿ ಒಂದು ಜಾಗ ಗ್ರೌಂಡ್ ಕೊಟ್ಟು ಅಲ್ಲಿಂದ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕೆ ಅನುಕೂಲ ಮಾಡ್ಕೊಡಿ. ಎಲ್ಲ ಶೆಡ್ ಎಲ್ಲ ಕಟ್ಟಿಸ್ಕೊಟ್ರು. ತುಂಬ ದೊಡ್ಡ ಜಾಗ ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಅವ್ರಿಗೆ. ಆಮೇಲೆ ಬರೀ ನಮ್ಗಂತಲ್ಲ, ಇಡೀ ನಂದಿನಿ ಲೇಔಟ್ ಮಹಾಲಕ್ಷ್ಮಿ ಬಡವಣಿಗೆ ಎಲ್ಲರಿಗೂ ಅಷ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಜನ ಅವ್ರು ದೇವ್ರ ಥರ ನೋಡ್ತೀವಿ ನಾವು ಎಲ್ಲರೂ. ತುಂಬ ಜನ ಬೆಳೆದು ಇವತ್ತೆಲ್ಲ ಸಿನಿಮಾ ಫೀಲ್ಡಲ್ಲಿ ಇದ್ದಾರೆ, ಆಮೇಲೆ ಒಳ್ಳೊಳ್ಳೆ ಜಾಬಲ್ಲಿ ಇದ್ದಾರೆ. ಕೆಲವರೆಲ್ಲ ಅವರೇ ಕಂಪ್ನಿಗಳ ಥರ ಓನಾಗಿ ಸ್ವಂತ ಕೆಲಸಗಳು ಮಾಡ್ಕೊಂಡು ಇವತ್ತೆಲ್ಲ ಒಳ್ಳೆ ಲೆವೆಲ್ಗೆಲ್ಲ ಬೆಳೆದಿದ್ದಾರೆ. ತುಂಬ ಜನ ಬೆಳೆದಿದ್ದಾರೆ. ತುಂಬ ಗ್ರೇಟ್ ಅಂತ ಅನ್ಸುತ್ತೆ. ಓಕೆ, ಬಂದ ತಕ್ಷಣ ನೋಡಿದೆ ನಾನು ಅದು ಶಿವಂದು ಅದು ದ್ರೋಣಪಡೆ ಸಿನಿಮಾಲಿ ಒಂದು ಸಾಂಗ್ ಯೂಸ್ ಮಾಡಿದ್ದು. ಓಕೆ, ಆ ಸಾಂಗಲ್ಲಿ ಒಂದು ಟ್ರೈಬಲ್ ಸಾಂಗ್ ಇದೆ, ಆ ಟ್ರೈಬಲ್ ಸಾಂಗ್ಗೆ ಯೂಸ್ ಮಾಡಿದ್ದು. ಓಕೆ, ಇದನ್ನ ಡಿಸೈನ್ ಮಾಡಿದ್ಯಾರು? ನಮ್ಮ ಫ್ರೆಂಡ್ಸ್ ವಿಶ್ವನಾಥ್ ಕಾಂತರಾಜ್ ಅಂತ ಫ್ರೆಂಡ್ಸು, ಅವರು ಮಾಡಿದ್ರು ಡಿಸೈನ್ ಇದು. ಆಮೇಲೆ ಇದೆಲ್ಲ ಕೆಲವು ಸಾಂಗಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಇದೆಲ್ಲ. ಇದು ಅಷ್ಟೇ, ಒಂದು ದ್ರೋಣಪಡೆ ಒಂದು ಸಾಂಗ್ ಮಕ್ಳದ್ದು ಒಂದು ಸಾಂಗ್ ಬರುತ್ತೆ, ಆಟೋಗೆ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಅದನ್ನು. ಓಕೆ, ಆ ಥರ ಅದೆಲ್ಲ ಎಲ್ಲನೂ ಅಷ್ಟೇ ಡ್ಯಾನ್ಸ್ಗೆ ಯೂಸ್ ಮಾಡ್ತಾ ಇದ್ದೀವಲ್ಲ, ಡ್ಯಾನ್ಸ್ ಯೂಸ್ ಮಾಡೋ ಥರ. ನಮಗೆ ಸೆಟ್ನವ್ರಿಗೆಲ್ಲ ತುಂಬ ಇಷ್ಟ. ಇದೆಲ್ಲ ಸಿನಿಮಾ ಸೆಟ್ಗೋಸ್ಕರ ಬಳಸಿದ್ದಾರೆ. ಸಿನಿಮಾಗಳಿಗೆ ಶೋಗಳು ಇವೆಂಟ್ಗಳು ಮಾಡೋದು ಈ ಥರದೆಲ್ಲ ಸುಮಾರು ಶೇಡ್ಗಳ ಬಂದಿದೆ. ಸುಮಾರು ಕಾಂಪಿಟೇಷನ್ ಶೋಗಳು ಮಾಡಿರೋದು. ಓಕೆ, ಕಾಂಪಿಟೇಷನ್ಸ್ ಎಲ್ಲೆಲ್ಲಿ ಮಾಡಿದಿರಿ, ಎಲ್ಲೆಲ್ಲಿ ಹೋಗಿದ್ದಾರೆ ನಿಮ್ಮ ಸ್ಟೂಡೆಂಟ್ಸ್ ಕಾಂಪಿಟೇಷನ್ಗೆ? ಅಲ್ಲ, ಈ ಸುಮಾರು ಅವಾಗಿಂದ ನಮ್ದೆಲ್ಲ ಅವಾಗೆಲ್ಲ ತುಂಬ ಕಾಂಪಿಟೇಷನ್ ತುಂಬ ಹೋಗ್ತಾ ಇದೆ ಇವಾಗೆಲ್ಲ. ಅದೇ ಎಲ್ಲೆಲ್ಲಿ ಹೋಗಿದ್ದಾರೆ? ಯಲಹಂಕ ಔಟ್ ಇಲ್ಲ ಇಲ್ಲೇ ಕರ್ನಾಟಕ ಜಾಸ್ತಿ, ಕರ್ನಾಟಕ ಜಾಸ್ತಿ, ಔಟ್ಡೋರ್ ಜಾಸ್ತಿ ಹೋಗ್ತಾರಲ್ಲ. ನಮ್ಗೆ ಅವಾಗೆಲ್ಲ ಅಷ್ಟು ಆಚೆ ಹೋಗಕ್ಕೆಲ್ಲ ದುಡ್ಡೆಲ್ಲ ಇರ್ತಾರಲ್ಲ ಅವಾಗೆಲ್ಲ. ಸ್ಟೂಡೆಂಟ್ ಎಲ್ಲ ರೆಡಿ ಮಾಡಿ ಹಂಗೆ ಮಾಡ್ತಾ ಇದ್ವಿ. ಅವಾಗೆಲ್ಲ ತುಂಬ ಚೆನ್ನಾಗಿತ್ತು ಕಾಂಪಿಟೇಷನ್ ಎಲ್ಲ. ಇವಾಗೆಲ್ಲ ಕಮರ್ಷಿಯಲ್ ಆಗಿಬಿಟ್ಟಿದ್ವಿ ಬೇರೆ ಥರ ಎಲ್ಲ. ಅವಾಗೆಲ್ಲ ನಮಗೆ ಬರೋ ಒಂದು ಶೀಲ್ಡ್ ಕೊಟ್ಟು ಸಾಕು, ಖುಷಿ, ಅಷ್ಟಕ್ಕೆ ಖುಷಿ. ಇವಾಗೆಲ್ಲ ಕ್ಯಾಶ್ ಎಲ್ಲ ಇದೆ ಈಗ. ಅದು ಅಷ್ಟೊಂದು ಆಗಿನ ಥರ ಇಂಟ್ರೆಸ್ಟ್ ಬರಲ್ಲ ಈಗೆಲ್ಲ ಕಲಿಯೋರಿಗೆ. ಆಗಿನ ಮಕ್ಕಳು ಸ್ಟೂಡೆಂಟ್ ಅಷ್ಟೇ ಸಪೋರ್ಟ್ ಮಾಡೋರು, ಆಗಿ ಅಷ್ಟು ಕ್ರೇಜ್ ಇತ್ತು. ಇವಾಗ ತುಂಬ ಮೀಡಿಯಾ ಎಲ್ಲ ಬಂದಮೇಲೆ ಸ್ವಲ್ಪ ಎಲ್ಲ ಇನ್ನೂ ಚೆನ್ನಾಗಿ ಬೆಳೆದಿದೆ ಇವಾಗೆಲ್ಲ. ಅವಾಗಿನ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಚೆನ್ನಾಗಿಲ್ಲ, ಒಳ್ಳೊಳ್ಳೆ ಡ್ಯಾನ್ಸರ್ಸ್ ಸಿಗ್ತಾರೆ ಎಲ್ಲ, ತುಂಬ ಚೆನ್ನಾಗಿದೆ. ಈಗ ಡ್ಯಾನ್ಸ್ ಕರೆಕ್ಟಾಗೆಲ್ಲ ಸಪ್ರೇಟ್ ಕ್ಲಾಸಸ್ ಎಲ್ಲ ಸೇರಿ ಸಪ್ರೇಟ್ ಕ್ಲಾಸ್. ಬೆಳಿಗ್ಗೆ ಬಂದು ಕರೆಕ್ಟೇ ಕ್ಲಾಸ್ ಇರುತ್ತೆ. ಆಮೇಲೆ 6 to 7, 7 to 9 ಫಿಲ್ಮ್ ಸ್ಟಂಟ್ಸ್ ಇರುತ್ತೆ. ಈವ್ನಿಂಗ್ 4 to 5, 5 to 6 ಜಿಮ್ನಾಸ್ಟಿಕ್ ಇರುತ್ತೆ. 4 to 5, 5 to 6, 6 to 7 ಹಂಗೆ ಡ್ಯಾನ್ಸ್ 9 o'clock ವರೆಗೂ ಇರುತ್ತೆ. ಸುಮಾರು ಯಾರು ಯಾವ್ದಕ್ಕೆ ಬೇಕಾದ್ರೂ ಬಂದು ಜಾಯ್ನ್ ಆಗ್ಬೋದು. ಆಕ್ಟಿಂಗ್ ಕ್ಲಾಸ್, ಸಾಟರ್ಡೆ ಸಂಡೇ ಆಕ್ಟಿಂಗ್ ಕ್ಲಾಸ್ ಇರುತ್ತೆ. ನಮ್ಮ ಚೈತ್ರ ತಗೊಂತಾರೆ ಆಕ್ಟಿಂಗ್ ಕ್ಲಾಸ್. ಗೋಪಾಲ್ ಮಾಸ್ಟರ್ ಅಂತ ಇದ್ದಾರೆ, ಅವರು ಆಕ್ಟಿಂಗ್ ಕ್ಲಾಸ್ ತಗೊಂತಾರೆ. ತುಂಬಾ ಜನ ಸ್ಟೂಡೆಂಟ್ಸ್ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ. ಅಮಿತ್ ಅಂತ ಇದೆ, ಅವರು ಡ್ಯಾನ್ಸ್ ಎಲ್ಲ ಕೊರಿಯೋಗ್ರಾಫ್ ಮಾಡ್ತಾರೆ. ತರುಣ್, ಅಮಿತ್, ತುಂಬಾ ಜನ ಮಕ್ಕಳಿದಾರಲ್ಲ. ಒಂದು ಒಳ್ಳೆ ಲೆವೆಲ್ಗೆ ಹೋಗ್ತಾ ಇದೆ ಕ್ಲಾಸ್ ಎಲ್ಲ. ಖುಷಿ ಆಗುತ್ತೆ ಒಟ್ಟಿನಲ್ಲಿ ನೋಡ್ತಾ ಇದ್ರೆ. ಒಬ್ರು ನೋಡಿದ್ರೆ ಮಕ್ಕಳು ನೋಡಿದ್ರೆ ನಾವು ದೇವ್ರ ಸೇವೆ ಮಾಡ್ತಾ ಇರೋದು ಫೀಲ್ ಆಗುತ್ತೆ ನನಗೆ.